ಈಗ ಹೇಳಿದ್ರೆ ಕೇಳಲ್ಲ. ನಾಳೆ ಬಾಜುನೇ ತಡಿ ನೋಡು. ತಡಿಯು. ಪೊಲೀಸ್ನವ್ರು ಬರೋವರೆಗೂ ಇವಳೆಲ್ಲೂ ಹೋಗದೆ ಇರೋ ಥರ ನೋಡ್ಕೊಳ್ಳಿ, ಅಷ್ಟು ಸಾಕು. ಮಕ್ಕಳ ಕಳ್ಳಿ, ಯಾರು ಬೇಕಾಗಿತ್ತು? ಮಾಧವ್ ಅವರಿದ್ದಾಳ. ನೀವಲ್ಲಿ ಕೂತಿರಿ, ನಾನು ಕರಿತೀನಿ. ಅತ್ತೆ, ನಾನು 1 ನಿಮಿಷ ಬಂದೆ. ತುಳಸಿ ಅಮ್ಮ ಅವ್ರ ಮಾವ ಬಂದಿದ್ದಾರೆ, ಮಾತಾಡ್ಸ್ಕೊಂಬರ್ತೀನಿ. ಈ ಮುದುಕ ಯಾಕೆ ಬಂದ? ಅದು ಮನೆಗೆ. ಇವನು ಆ ತುಳಸಿ ಮಾವನ? ತಾತ, ನೀವಿಲ್ಲಿ? ಗಿರ್ಗಿಟ್ಲೆ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ತಾತ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಮಾಧವನ್ನ ನೋಡೋದಕ್ಕೆ ಅಂತ ಕೆಫೆಗೆ ಹೋಗಿದ್ದೆ. ಅವ್ರ ಮನೆ ಮದುವೆ ತಯಾರಿನಲ್ಲಿ ಬ್ಯುಸಿ ಇದ್ದಾರೆ, ಮನೇಲೇ ಸಿಗ್ತಾರೆ ಅಂತ ಅಂದ್ಬಿಟ್ಟು ಶೇಷು ಹೇಳ್ದ. ಅದಕ್ಕೋಸ್ಕರ ಇಲ್ಲೇ ಹುಡ್ಕೊಂಡು ಬಂದೆ. ನೀವು ಬಂದಿದ್ದು ಒಳ್ಳೇದೇ ಆಯ್ತು ತಾತ. ಬನ್ನಿ, ಎಲ್ರಿಗೂ ಪರಿಚಯ ಮಾಡ್ಕೊಡ್ತೀನಿ. ಬೇಡಮ್ಮ, ಪೂಜೆ ನಡೀತಿದೆ, ನಡೀಲಿ ಬಿಡು. ನನಗೆ ಇವತ್ತು ನಿಮ್ಮಲ್ಲಿ ಪೂಜೆ ಅನ್ನೋದು ಗೊತ್ತಿರಲಿಲ್ಲ. ಇನ್ನೊಂದು ದಿವಸ ಬರ್ತೀನಿ ಬಿಡು. ಎಲ್ಲಿ ಚಪ್ಪಲಿ ಕಳ? ಕರಿತೀನಿ. ಬಂದ್ರು. ಅರೆ ದತ್ತ, ವಾಟ್ ಅ ಪ್ರೆಸೆಂಟ್ ಸರ್ಪ್ರೈಸ್. ನೀವು ನಮ್ಮನೇಲಿ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡೋಣ ಅಂದ್ಕೊಂಡು ಕೆಫೆ ಹತ್ರ ಹೋದೆ. ನೀನು ಮನೇಲೇ ಇದೀಯಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಿಮ್ಮಲ್ಲಿ ಪೂಜೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇನ್ನೊಂದು ದಿವಸ ಬರ್ತಿದ್ದೆ. ಅಯ್ಯೋ, ಒಳ್ಳೇದಾಯ್ತು ದತ್ತ. ಹಿರಿಯರು ಪೂಜೆ ದಿನ ಮನೆಗೆ ಬಂದರೆ ಆಶೀರ್ವಾದ ಅಂತ ಹೇಳ್ತಾರೆ. ನೀವು ಸಡನ್ನಾಗಿ ಬಂದಿದ್ದು ತುಂಬ ಖುಷಿ ಆಯಿತು. ಹಾಂ, ಪರಿಚಯ ಮಾಡಿಸೋದು ಮರ್ತ್ಬಿಟ್ಟೆ. ಇವನು ನನ್ನ ತಮ್ಮ ಮಹೇಶ. ನನಗೇನೇ ಹೇಳ್ಕೋಬೇಕಿದ್ರು ನಾನು ಇವನ ಹತ್ರ ಹೇಳ್ಕೊತೀನಿ. ಹಾಂ, ಇವರು ದತ್ತ, ತುಳಸಿಯವರು ಅಂತ ನಾನು ಹೇಳ್ತೀನಲ್ಲ, ಅವರ ಮಾವ. ನಮಸ್ಕಾರ. ಪೂರ್ಣಿ, ಮಹೇಶನ್ನ ಪೂಜೆ ಕರ್ಕೊಂಡೋಗು. ನಾನು ದತ್ತ ರೂಮಲ್ಲಿರ್ತೀವಿ. ಸರಿ ಮಾವ, ಮಹಾಮಂಗಳಾರತಿ ಟೈಮಲ್ಲಿ ಬಂದ್ಬಿಡಿ. ಆಗಲಿ, ಬನ್ನಿ ದತ್ತ. ಆ ಮುದುಕ ಇನ್ನೂ ಭಾವನ ಜೊತೆನೇ ಇದ್ದಾನೆ ಅಂದರೆ ಏನೋ ಇರುತ್ತೆ. ನಾನು ಇಲ್ಲೇ ಕೂತಿದ್ರೆ ನನಗೇನು ಗೊತ್ತಾಗಲ್ಲ. ಚಿಕ್ಕಮ್ಮ, ಏನಾದರೂ ಬೇಕಿತ್ತಾ? ಅಲ್ಲ, ಶಾಸ್ತ್ರಿಗಳೇನಾದರೂ ಹೇಳಿದ್ರೆ ನಮಗೆ ತೋಚಲ್ಲ, ನೀವಿದ್ರೆ ಒಳ್ಳೇದು. ಹೌದು ಶಾರ್ವರಿ ಅವರೇ, ನೀವಿಲ್ಲೇ ಇರಿ.
ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ, ಏನಾದ್ರೂ ಮಾಡಿ ಆ ನಂದಿನಿನ ಮೀಟ್ ಮಾಡ್ಲೇಬೇಕು. ಹಾಯ್ ಸಂಧ್ಯಾ. ಹೇಗಿದ್ಯಾ? ಇನ್ ಸ್ವಲ್ಪ ಹೊತ್ತಾಗಿದ್ರೆ ನಾನ್ ಸಾಯ್ತಿದ್ದೆ, ಇಲ್ಲಾಂದ್ರೆ ನಿನ್ನನ್ನೇ ಸಾಯಿಸ್ತಿದ್ದೆ. ಹೇಗಿದ್ಯೆ ಅಂತೆ ನಿಂಗೆ ತಲೆ ಕೆಟ್ಟಿದ್ಯಾ? ಜವಾಬ್ದಾರಿ ಇಲ್ವಾ? ಅಷ್ಟು ದುಡ್ಡು ತಗೊಂಡು ಫೋನ್ ರಿಸೀವ್ ಮಾಡದೆ ಕೂತಿದ್ಯಲ್ಲ. ಅಯ್ಯೋ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತೀಯಾ? ನಾನೇ ನಿಂಗೆ ಮೋಸ ಮಾಡ್ತೀನ ಹೇಳು? ಮನೇಲಿ ಅತ್ತೆ ಮಾವ ಇಲ್ಲದೆ ಆ ಚೋಟುನ ಸಂಭಾಳಿಸಿ ಈ ಬಿಸ್ನೆಸ್ ಮಾಡೋದಕ್ಕೆ ನನಗಂತೂ ಸುಸ್ತಾಗ್ಬಿಡುತ್ತೆ ಕಣೆ. ಆ ತಲೆ ಬಿಸಿಲಿ ಫೋನ್ ಪಿಕ್ ಮಾಡೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ನೀನು ಇದ್ದಿದ್ದು ಹೋಟೆಲ್ಗೂ ಹೋಗಿದ್ದೆ, ಅಲ್ಲಿ ನೀನು ಇಲ್ಲ ಅಂದರು. ಅದಕ್ಕೆ ನಿನ್ನ ಮನೆಗೆ ಬಂದಿರ್ಬೋದು ಅಂತ ಇಲ್ಲಿಗೆ ಬಂದೆ. ಆಯ್ತಾಯ್ತು, ಮೊದಲು ನಾನು ದುಡ್ಡು ಏನು ಮಾಡಿದೆ ಅದನ್ನು ಹೇಳು. ಏನು ಮಾಡಿದೆ ಅಂದರೆ 3 ಲಕ್ಷನ 3.5 ಲಕ್ಷ ಮಾಡಿ ತೊಗೊಂಡು ಬಂದಿದ್ದೀನಿ. ದತ್ತ, ಕೂತ್ಕೊಳ್ಳಿ. ಓ, ಸಕ್ಕರೆ ಸುರಿದಿದ್ದೀಯಾ ತಾನೆ? ಹಾಂ, ಅದನ್ನು ಮರೆಯೋಕ್ಕಾಗತ್ತಾ? ಮನೆಯಲ್ಲಿ ತುಳಸಿ ಶುಗರ್ ಫ್ರೀ ಹಾಕ್ಬಿಟ್ಟು ಯಾಮಾರಿಸ್ಬಿಡ್ತಾಳೆ, ಅದಕ್ಕೆ ಹೇಳಿದೆ. ನಿಮ್ಮ ಮೇಲಿನ ಕಾಳಜಿಗಲ್ವ ಹಾಗೆ ಮಾಡೋದು? ತುಳಸಿಯವ್ರಿಗೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಕೆಫೆಲೂ ಅಷ್ಟೇ, ಎಷ್ಟು ಸಲ ನಿಮ್ಮನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಗೊತ್ತಾ? ಯಾಕೆ ದತ್ತ ಹಾಗೆ ನೋಡ್ತಾ ಇದ್ದೀರಾ? ಚಪ್ಲಿ ಕಳ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದೆ. ಆದರೆ ನಿಮ್ಮ ಮನೇಲಿ ಪೂಜೆ ಇರೋ ವಿಷಯ ನಂಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಇನ್ನೊಂದು ದಿವಸನೇ ಬರ್ತಾ ಇದ್ದೆ. ಪೂಜೆ ಮಾಡಬೇಕು ಅಂತ ನಿನ್ನೆ ಸಂಜೆ ತಾನೇ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಮುಂಚಿತವಾಗಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ನೀವು ಬಂದಿದ್ದು ಖುಷಿನೇ. ಅದೇನೋ ಮಾತಾಡಬೇಕು ಅಂತ ಇದ್ರಿ, ಹೇಳಿ ದತ್ತ. ಮಾಧವ, ನಾನು ಯಾವಾಗಲೂ ನೇರವಾಗಿ ಮಾತಾಡುವಂಥ ಮನುಷ್ಯ. ನಿನ್ನಿಂದನೂ ಅಷ್ಟೆ. ನನ್ನ ಪ್ರಶ್ನೆಗಳಿಗೆ ನೀನು ನೇರವಾಗಿ ಉತ್ತರ ಕೊಡ್ತೀಯ ಅಂತ ನಾನು ಭಾವಿಸ್ತೀನಿ. ತೀರಾ ಆಕಸ್ಮಿಕವಾಗಿ ನಿನ್ನ ಪರಿಚಯ ಆದರೂ ಕೂಡ ನೀನು ನಮ್ಮ ಮನೆ ಅನ್ನೋಷ್ಟು ಹತ್ತಿರ ಆಗಿಬಿಟ್ಟಿದ್ದೀಯ. ಆ ಒಂದು ಸಲಿಗೆಯಿಂದ ನಿನ್ನ ಪ್ರಶ್ನೆಗಳನ್ನ ಕೇಳ್ತೀನಿ. ನೀನು ಮುಚ್ಚು ಮರೆ ಇಲ್ಲದೆ ಉತ್ತರ ಕೊಡ್ತೀಯಾ? ಅಯ್ಯೋ ದೇವ್ರೆ, ಯಾವುದೇ ವಿಘ್ನ ಇಲ್ಲದೆ ಇರಲಿ ಅಂತ ಪೂಜೆ ಮಾಡ್ಸೋಕೆ ಹೋದರೆ ಪೂಜೆ ದಿನಾನೇ ಈ ಮುದುಕ ವಿಘ್ನವಾಗಿ ಬಂದಿದ್ದಾನಲ್ಲ.
ಮೊದಲನೇದಾಗಿ ಇವನು ತುಳಸಿ ಮಾವ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈಗ ನೋಡಿದರೆ ಮನೆ ತನಕನೇ ಬಂದಿದ್ದಾನೆ. ಛೇ, ಭಾವ ಇನ್ನೂ ಬಂದಿಲ್ಲ ಅಂದರೆ ಡೆಫಿನೆಟ್ ಆಗಿ ಇಬ್ಬರು ಏನೋ ಮಾತಾಡ್ತಿದ್ದಾರೆ. ಏನು ವಿಷಯ ಇರ್ಬೋದು? ನನ್ನ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ನಿಮ್ಗೆ ಗೊತ್ತಾಗಿ ಕೋಪ ಬರುತ್ತೆ ಅಲ್ವಾ? ಆದರೆ ಅಲ್ಲಿ ನಿಮ್ಮಣ್ಣ ಹಾದಿ ಬೀದಿ ಹೋಗೋ ಮಿಡಲ್ ಕ್ಲಾಸ್ ಜನರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಕೂರಿಸ್ತಾನಲ್ಲ, ಅದು ಸರಿನಾ? ಅದೆಲ್ಲ ಇರಲಿ. ಈಗ ಆ ಮುದುಕ ಏನಾದರೂ ನನ್ನನ್ನು ಇಲ್ಲಿ ನೋಡಿದರೆ ನಾನು ಅವ್ರ ಮನೆಗೆ ಹೋಗಿದ್ದ ವಿಷಯನ ಹೇಳಿಬಿಟ್ರೆ ಏನು ಮಾಡಲಿ? ಇಷ್ಟು ವರ್ಷ ಮೇಂಟೈನ್ ಮಾಡಿದ ವಿಶ್ವಾಸ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ. ಛೇ, ಖಂಡಿತ ದತ್ತ, ನೀವು ನನ್ನನ್ನು ಹೇಗೆ ನಿಮ್ಮ ಕುಟುಂಬದವನು ಅಂದ್ಕೊಂಡಿದ್ದೀರೋ, ನಾನು ಹಾಗೆ ನಿಮ್ಮನ್ನೆಲ್ಲ ನನ್ನ ಮನೆಯ ಸದಸ್ಯರೇ ಅಂದ್ಕೊಂಡಿದ್ದೀನಿ. ಅದೇನು ಕೇಳಬೇಕು ಅಂತಿದ್ದೀರೋ ಧಾರಾಳವಾಗಿ ಕೇಳಿ. ಮಾಧವ, ನಿನ್ನೆ ನಾನು ನಿಮ್ಮ ಕೆಫೆಗೆ ಬಂದಾಗ ನಿನ್ನ ಇಂಟರ್ವ್ಯೂ ನಡೀತಾ ಇತ್ತು. ನೀನು ಏನೇನು ಮಾತಾಡಿದೆ ಅದೆಲ್ಲ ಟಿ ವಿನಲ್ಲಿ ಕೇಳಿಸ್ಕೊಂಡೆ. ಆ ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಆ ಹೆಣ್ಣು ಮಗಳು ನಿನ್ನನ್ನು ಒಂದು ಪ್ರಶ್ನೆ ಕೇಳಿದ್ಲು. ಅದೇನು ಟಿ ವಿನಲ್ಲಿ ಬರಲಿಲ್ಲ, ಆದರೆ ನಾನು ಅಲ್ಲೇ ಇದ್ದಿದ್ದರಿಂದ ಆ ಪ್ರಶ್ನೆನ ನಾನು ಕೇಳಿಸ್ಕೊಂಡೆ. ಈಗ ಅದೇ ಪ್ರಶ್ನೆ ಕೇಳಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಹೇಳು ಮಾಧವ, ನಿನಗೆ ನಮ್ಮ ತುಳಸಿ ಬಗ್ಗೆ ಸ್ನೇಹಕ್ಕಿಂತ ಮಿಗಿಲಾಗಿ ಬೇರೆ ಏನಾದರೂ ಭಾವನೆ ಇದೆಯಾ? ದತ್ತ, ಯಾಕೆ ಕೇಳ್ತಿದ್ದೀರಾ? ಯಾಕೆ ಕೇಳ್ತಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ಮಾಧವ. ನಿನ್ನ ಮನಸ್ಸಲ್ಲಿ ಏನಿದೆ ಅದು ಹೇಳು, ಅದು ಮುಖ್ಯ. ಅಲ್ಲ, ಸಡನ್ನಾಗಿ ಅಲ್ಲ, ಎಷ್ಟೋ ದಿವಸಗಳಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದು ಸಮಯ ಬರದೆ ಕೇಳೋದಕ್ಕಾಗಲಿಲ್ಲ. ನಿನ್ನ ಮಾತುಗಳು ಮುಜುಗರ ಅಂತ ನಿನಗೆ ಅನಿಸಿದ್ರು ಕೂಡ ಮನಸ್ಸಲ್ಲಿರೋದನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳು. ನಿಜ ಹೇಳಬೇಕು ಅಂದರೆ ಎಷ್ಟೋ ವರ್ಷಗಳ ನಂತರ ಒಬ್ಬ ವ್ಯಕ್ತಿನ ಇಷ್ಟೊಂದು ಹಚ್ಚಿಕೊಂಡು ನಂಬಿಕೊಂಡಿರೋದು
ಆ ಸಲಿಗೆಯಿಂದ ಕೇಳ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿರೋದನ್ನು ಹೇಳು ಮಾಧವ. ದಂಡ್ಪಿಂಡ. ನಿಮ್ಮ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲೋ ನನಗೆ ಗೊತ್ತಾಗ್ತಿಲ್ಲ ದತ್ತ. ಅಭಿಮಾನಿಯಾಗಿ ಪರಿಚಯ ಆಗಿ ಇಷ್ಟು ಹತ್ರ ಆಗೋ ನಮ್ಮ ಜರ್ನಿಯಲ್ಲಿ ತುಳಸಿಯವ್ರ ಬಗ್ಗೆ ನಾನು ತುಂಬ ತಿಳ್ಕೊಂಡೆ. ಮೊದಲು ಅಭಿಮಾನಿ ಅಂತ ಅಷ್ಟೇ ಆಗಿದ್ದ ತುಳಸಿಯವರು ಹೋಗ್ತಾ ಹೋಗ್ತಾ ಗೆಳತಿಯಾದರು. ಅವರ ಜೊತೆ ಒಡನಾಡ್ತಾ ಮಾತಾಡ್ತಾ ಅವರ ವ್ಯಕ್ತಿತ್ವ ಅರ್ಥ ಆಯಿತು. ಯಾರಿಂದ ಏನನ್ನೂ ನಿರೀಕ್ಷೆ ಮಾಡಿದೆ ಮತ್ತೊಬ್ಬರ ಖುಷಿಗೋಸ್ಕರನೇ ಬದುಕೋ ಜನನೂ ಇರ್ತಾರೆ ಅಂತ ಗೊತ್ತಾಗಿದ್ದೇ ತುಳಸಿಯವರಿಂದ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವರನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಶುರುವಾದಾಗಲೇ ಅನಿಸುತ್ತೆ. ತುಳಸಿಯವರು ನನ್ನ ಜೀವನದಲ್ಲಿ ಬರೀ ಸ್ನೇಹಿತೆಯಾಗಷ್ಟೇ ಉಳ್ಕೊಂಡಿಲ್ಲ ಅನ್ನೋದು ರಿಯಲೈಸ್ ಆಗಿತ್ತು. ತುಳಸಿಯವರ ಪರಿಚಯದ ಎಷ್ಟೋ ಜನ ಅವರನ್ನು ಬರೀ ತುಳಸಿಯವರಾಗಷ್ಟೇ ನೋಡ್ಬೋದು, ಆದರೆ ನನಗೆ ಬರೀ ಅಷ್ಟೇ ಅಲ್ಲ. ಎಷ್ಟೋ ವರ್ಷಗಳಿಂದ ತನ್ನ ಮನೆಯೇ ತನ್ನ ಪ್ರಪಂಚ ಅಂತ 4 ಗೋಡೆ ಮಧ್ಯೆ ಬದುಕ್ತಾ ಇದ್ದವರು ಕೆಫೆ ಚಾಲೆಂಜ್ ಬಂದಾಗ ಎಷ್ಟು ಚಾಣಾಕ್ಷವಾಗಿ ನಿಭಾಯಿಸಿದ್ರಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ಮಗನ ಎಂಗೇಜ್ಮೆಂಟ್ ನಡೀತು ಅಂತ ನಾನು ಕುಗ್ದಾಗ ಕೆಲವೇ ಕ್ಷಣಗಳಲ್ಲಿ ನನಗೆ ಸಮಾಧಾನ ಕೊಟ್ರಲ್ಲ. ಅವತ್ತು ಪೇಪರ್ನಲ್ಲಿ ಸುದ್ದಿ ಬಂದಾಗ ಅವರಿಗೆ ನೋವಾಯ್ತೇನೋ ಅಂದ್ಕೊಂಡ್ರೆ ಅವರು ನನ್ನ ಸಮಾಧಾನಕ್ಕೆ ನಿಂತರಲ್ಲ. ಇದೆಲ್ಲ ಯಾರಿಂದ ಸಾಧ್ಯ ದತ್ತ? ಸೊಸೆಯಾಗಿ ಮಾವನ್ನ ತಂದೆ ಥರ ನೋಡ್ಕೊಳ್ತಾ, ಅತ್ತೆಯಾಗಿ ಸೊಸೆಯನ್ನ ಮಗಳ ಥರ ಪ್ರೀತಿಸ್ತಾ, ಸ್ನೇಹಿತನಾಗಿ ನನ್ನನ್ನು ಒಂದು ಕ್ಷಣನೂ ಬಿಟ್ಕೊಡದೆ ಯಾವುದೇ ಸಂದರ್ಭ ಬಂದರೂ ನನ್ನ ಪರ ನಿಲ್ತಾರಲ್ಲ, ಅವರನ್ನ ಬರೀ ಸ್ನೇಹಿತೆ ಅಂತ ಹೇಗೆ ನೋಡ್ಲಿ ದತ್ತ? ನಿಜ ಹೇಳಬೇಕು ಅಂದರೆ ತುಳಸಿಯವರ ಬಗ್ಗೆ ಸ್ನೇಹನ ಮೀರಿದ ಭಾವ ನನ್ನಲ್ಲಿ ಯಾವಾಗ ಶುರುವಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಆದರೆ ಅದು ಗೊತ್ತಾದ ಕ್ಷಣದಿಂದ ನಾನು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಪ್ರತಿ ಸಲ ತುಳಸಿಯವ್ರು ಸಿಕ್ಕಿದಾಗಲೂ ಮನಸ್ಸಿಗೆ ಏನೋ ನೆಮ್ಮದಿ. ಎಲ್ಲರೂ ನಮ್ಮಿಂದ ದೂರ ಹೋದರೂ ನನಗೋಸ್ಕರ ಕಾಯೋ ಒಂದು ಹೆಗಲಿದೆ ಅಂತಾದರೆ ಅದು ತುಳಸಿಯವರೇ ಅನ್ನೋ ಭಾವನೆ ಗಟ್ಟಿಯಾಗೋಕ್ಕೆ ಶುರುವಾಯಿತು. ಯಾಕೆ ಹೀಗಾಗ್ತಿದೆ ಅಂತ ನನ್ನನ್ನೇ ನಾನು ಪದೇ ಪದೇ ಪ್ರಶ್ನೆ ಮಾಡಿಕೊಂಡೆ. ಆಗಲೇ ಗೊತ್ತಾಗಿತ್ತು, ನನಗೆ ತುಳಸಿಯವರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಂತ. ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು
ಶುಭ